ರಾಮನಗರದಲ್ಲಿ 20 ಎಕರೆಯಲ್ಲಿ ರಾಮ ಮಂದಿರ ಕಟ್ತೀವಿ ಅಂತ ಅನೌನ್ಸ್ ಮಾಡಿ ಕಾಂಗ್ರೆಸ್ ಶಾಸಕರು 20 ಎಕರೆನಲ್ಲಿ 100 ಎಕರೆಯಲ್ಲಿ ಕಟ್ಟಿ ನನ್ನ ಬೆಂಬಲ ಇದೆ. ಎಂಟೈರ್ ಬೆಟ್ಟ ಎಲ್ಲ ಕಂಪ್ಲೀಟ್ ಎಲ್ಲ ಒಂದು ದೊಡ್ಡ ಮಟ್ಟದ ಪ್ರವಾಸೋದ್ಯಮ ಮಾಡಲಿಕ್ಕೆ ಏನು ಬೇಕೋ ಕಾರ್ಯಕ್ರಮ ತಗೊಂಬನ್ನಿ, ನಂದು ಧ್ವನಿ ನಿಮ್ಮ ಪರವಾಗಿದೆ. ಚುನಾವಣೆ ಆಗೋವರಿಗೆ ಹೇಳ್ತಾರೆ, ಈಗ ಅಲ್ಲೆಲ್ಲೋ ಆರಬೆಲೆಯಲ್ಲಿ ದೇವಸ್ಥಾನ ಕಟ್ಟಿದ್ರ, ಆರಬೆಲೆಯಲ್ಲಿ ಕಟ್ಟಿರೋದು ಯಾವುದು? ಯೇಸು ಕ್ರಿಸ್ತನ ಕಟ್ಟೋದು ಯಾಕೆ ಕಟ್ಕೊಂಡು ಇಟ್ಕೊಂಡವ್ರು ಅದನ್ನ? ಅಲ್ಲಿ ಚರ್ಚ್ ಒಳಗೆ ಏನು ಇಟ್ಕೊಂಡಿದ್ರು ಬಹಳ ವರ್ಷಗಳು? ಏನು ತಗೊಂಡೋಗಿ ಇಟ್ಕೊತಾರೆ ಚರ್ಚ್ ಒಳಗೆ? ಗೊತ್ತಿಲ್ಲದೆ ಇರೋದ? ಚರ್ಚ್ ಕಟ್ಟಿದ್ದು ಆ ದೇವ್ರ ಮೇಲಿರೋ ಭಕ್ತಿಗಲ್ಲ, ಯೇಸು ಮೇಲಿರೋ ಭಕ್ತಿಗಲ್ಲ. ಚರ್ಚ್ ಹೆಸರಿನಲ್ಲಿ ಕಟ್ಕೊಂಡ್ರೆ ಇಲ್ಲಿ ಮಾಡಿರ್ತಾರಲ್ಲ ಅಕ್ರಮ ಎಲ್ಲ ತಗೊಂಡೋಗಿ ಇಟ್ಕೋಬಹುದಲ್ಲ, ಅದಕ್ಕೆ ಮಾಡಿ ಇಟ್ಕೊಂಡವ್ರಲ್ವ? ನಾ ಕಾಣಿದೆ ರಾಮನಗರ ನೋಡಿ, ಬಿಜೆಪಿ JDSನ ಹೊಂದಾಣಿಕೆ ಅಂತಕ್ಕಂಥದ್ದು ಈಗೇನು ತೀರ್ಮಾನ ಆಗೋಗಿದೆ. ಇವ್ರಿಗೆ ಏನೇ ತಿಪ್ಪರ್ಲಾಗ ಹಾಕಿದ್ರು, ಏನೇ ಜನಗಳಿಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, 10 ಕೋಟಿ ಕೊಡ್ತೀವಿ, 20 ಕೋಟಿ ತಂದಿದ್ದೀವಿ, ಈಗ ಕೆಲಸ ಶುರು ಮಾಡಿಸ್ತೀವಿ ಅಂದರು. ಜನ ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಗೆಲ್ತಕ್ಕಂಥದ್ದು ಜನ ಆಶೀರ್ವಾದ ಮಾಡ್ತಾರೆ, ಅದರಲ್ಲಿ ಯಾವ ಸಂಶಯ ಇಲ್ಲ.